ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಸ್ವಲ್ಪ ಈಗ ನಾವು ಹೆಚ್ಚಿನ ಆದ್ಯತೆಯನ್ನ ಸರ್ವೆ ಕಡೆಗೆ ಕೊಡ್ಲಿಕ್ಕೆ ಆರಂಭ ಮಾಡಿದ್ದೇವೆ. ಯಾಕೆಂದ್ರೆ ರಾಜ್ಯದಲ್ಲಿ ಬಹಳ ಜನಗಳಿಗೆ ಕೋಡಿ ಆಗದೆ ಬಾಕಿ ಇದೆ. ಮತ್ತೆ ದುರಸ್ತು ಅಂದ್ರೆ ಸರ್ಕಾರಿ ಜಮೀನು ಮಂಜೂರಾಗಿರೋದ್ರಲ್ಲಿ ಅದರಲ್ಲಿ ಅವರಿಗೆ ಅವರ ಜಮೀನಿಗೆ ಸರ್ವೆ ಆಗಿಲ್ಲ. ಸೊ ಇವೆರಡೂ ಕೂಡ ಈಗ ಆದ್ಯತೆ ಮೇಲೆ ತಗೊಂಡಿದ್ದೇವೆ. ಮುಖ್ಯಮಂತ್ರಿಗಳು ನಮಗೆ ಇದರ ವಿಷಯದಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಂದು, ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು ಈಗ ನಾವು ಫಸ್ಟ್ ನೀವು ಸರ್ವೆ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಮಾನವ ಸಂಪನ್ಮೂಲದ ವಿಷಯ ಬರುತ್ತೆ. ಅಲ್ಲಿ ಹ್ಯೂಮನ್ ರಿಸೋರ್ಸ್ ಹೆಚ್ಚಿಗೆ ಕೊಡದೆ ಅಂದ್ರೆ ಸರ್ವೇಯರ್ಸ್, ADLRs ಸರ್ವೆ ಮಾಡಿ ಕೆಲಸ ಮುಗಿಸಿ ಅಂತ ಹೇಳಿದ್ರೆ ಅದು ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಈಗ ಆಲ್ರೆಡಿ ಈ ತಿಂಗಳು ನಾವು ಮಾರ್ಚ್ ಈಗ 1ನೇ ವಾರದಲ್ಲಿದ್ದೇವೆ. ಇನ್ನೊಂದು ವಾರದಲ್ಲಿ 991 ಪರವಾನಿಗೆ ಸರ್ವೇಯರ್ಸ್ ಅಂದ್ರೆ ಲೈಸೆನ್ಸ್ಡ್ ಸರ್ವೇಯರ್ಸ್, 991 ಲೈಸೆನ್ಸ್ಡ್ ಸರ್ವೇಯರ್ಸ್ ಅನ್ನ ಎಲ್ಲಾ ಜಿಲ್ಲೆಗಳಿಗೆ ಒದಗಿಸಿಕೊಡ್ತಾ ಇದ್ದೇವೆ. ಇನ್ನೊಂದು ವಾರದಲ್ಲಿ ಆರ್ಡರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಬರೀ ಲೈಸೆನ್ಸ್ ಸರ್ವೇಯರ್ಸ್ ಇದ್ರೆ ಕೆಲಸ ಆಗೋದಿಲ್ಲ ಅಂತೇಳಿ ಈ ವಾರದಲ್ಲಿ 364 ಲೈಸೆನ್ಸ್ಡ್ ಸರ್ವೇಯರ್ಸ್ 364 ಸರ್ಕಾರಿ ಸರ್ವೇಯರ್ಸ್, ಗವರ್ಮೆಂಟ್ ಸರ್ವೇಯರ್ಸ್ ರಿಕ್ರೂಟ್ಮೆಂಟ್ಗೆ ನಾವು KPSC ಕಡೆಯಿಂದ ಈ ವಾರ ನೋಟಿಫೈ ಮಾಡಿಸಿದ್ದೇವೆ. ಅಪ್ಲಿಕೇಶನ್ಸ್ ಕೂಡ ಇನ್ನ ಕೆಲವೇ ದಿನಗಳಲ್ಲಿ ಇಟ್ ಇಸ್ ಓಪನ್ ಫಾರ್ ಅಪ್ಲಿಕೇಶನ್ಸ್. ಸೊ ಅದನ್ನ ರಿಕ್ರೂಟ್ಮೆಂಟ್ ಅನ್ನ ಒಂದು 4 ತಿಂಗಳಿಂದ 5 ತಿಂಗಳೊಳಗಡೆ ಮುಗಿಸ್ಬಿಟ್ಟು ಅವ್ರನ್ನ 364 ಗವರ್ಮೆಂಟ್ ಸರ್ವೇಯರ್ಸ್ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೇವೆ. ನೋಟಿಫಿಕೇಶನ್ ಅನ್ನ ಈ ವಾರ ಮೊನ್ನೆ ಮಂಗಳವಾರ ನೋಟಿಫಿಕೇಶನ್ ಇಶ್ಯೂ ಆಗಿದೆ. KPSC ಕಡೆಯಿಂದ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಮೇಲುಸ್ತುವಾರಿ ಅಧಿಕಾರಿಗಳು ಇರಬೇಕು ಅಂತೇಳಿ 27 ಜನ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಅಂದ್ರೆ ಸರ್ವೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನು ಕೂಡ 27 ಜನ ರಿಕ್ರೂಟ್ಮೆಂಟ್ಗೆ ನೋಟಿಫಿಕೇಶನ್ ನಿನ್ನೆ ಇಶ್ಯೂ ಆಗಿದೆ. ADLR. ಸೊ 364 ಗವರ್ಮೆಂಟ್ ಸರ್ವೇಯರ್ಸ್ ಹಾಗೂ 27 ADLR ಅಸಿಸ್ಟೆಂಟ್ ಡೈರೆಕ್ಟರ್ ಲ್ಯಾಂಡ್ ರೆಕಾರ್ಡ್ಸ್ ADLR ರಿಕ್ರೂಟ್ಮೆಂಟ್ಗೆ ಈ ವಾರದಲ್ಲಿ ಇಶ್ಯೂ ಆಗಿದೆ. ಆಲ್ರೆಡಿ ಲಾಸ್ಟ್ ವೀಕ್ ಅಲ್ಲಿ ಇಶ್ಯೂ ಆಗಿದೆ. ಸೊ 6 ರಿಕ್ರೂಟ್ಮೆಂಟ್ ಅನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಜಿಲ್ಲೆಗಳಿಗೆ ಈ ಆಧುನಿಕ ಸರ್ವೆ ಎಕ್ವಿಪ್ಮೆಂಟ್ ಅಂದ್ರೆ ರೋವರ್ಸ್ ಅಂತಾರೆ. ಸೊ ಒಂದು ರೋವರ್ 3-4-5 ಲಕ್ಷ ರೂಪಾಯಿ ಆಗುತ್ತೆ. ಅಂತವುಗಳನ್ನ ಪರ್ಚೇಸ್ ಮಾಡಿ ಪ್ರತಿಯೊಂದು ತಾಲೂಕಿಗೂ ಕೂಡ ಆಧುನಿಕ ಸರ್ವೆ ಎಕ್ವಿಪ್ಮೆಂಟ್ ಕೊಡಬೇಕು ಅಂತ ಸುಮಾರು 372 ರೋವರ್ಸ್ ಕೊಡಬೇಕು ಅಂತೇಳಿ ಟೆಂಡರ್ ಸುಮಾರು 24 ಕೋಟಿ 18 ಕೋಟಿ ಖರ್ಚು ಮಾಡಿ ಆಧುನಿಕ ಸರ್ವೆ ಎಕ್ವಿಪ್ಮೆಂಟ್ ಕೊಡುವಂತಹದನ್ನು ಕೂಡ ಟೆಂಡರ್ ಈಗ ಫೈನಲ್ ಸ್ಟೇಜ್ ಅಲ್ಲಿ ಇದೆ. ರೋವರ್ ಏನಂದ್ರೆ ಕೆಲಸ ಫಾಸ್ಟ್ ಆಗುತ್ತೆ, ಡಬಲ್ ಸ್ಪೀಡ್ ಅಲ್ಲಿ ಕೆಲಸ ಆಗುತ್ತೆ. ಮ್ಯಾನ್ಯುವಲ್ ಆಗಿ ಮಾಡೋದಕ್ಕಿಂತ ಇದು ಬರೀ ಅದು ಇದರ ತರ ಇರ್ತದೆ. ಅದನ್ನ ತಗೊಂಡೋಗಿ ಇಟ್ರೆ ಆಯ್ತು, ಅದು ಆಟೋಮ್ಯಾಟಿಕ್ ಆಗಿ ಎಲ್ಲ ಮೆಜರ್ ಮಾಡುತ್ತೆ. ಅಂಡ್ ಅದರಲ್ಲಿ ಈ ಮೊಬೈಲ್ ಅಲ್ಲಿ ಇರುವಂಗೆ ಸಿಮ್ ಇರುತ್ತೆ. ಸೊ ಎಲ್ಲ ಜಿಯೋ ರೆಫರೆನ್ಸ್ ಇರುತ್ತೆ. ಸೊ ನೀವು ಎಲ್ಲೂ ಈ ಒಂದ್ ಕಡೆ ಪೊಸಿಷನ್ ಅಲ್ಲಿ ಅದನ್ನ ಇಟ್ರೆ ಅದ್ರದ್ದು ಏನ್ ಲೊಕೇಶನ್ ಅಂತ ಎಲ್ಲ ಆಟೋಮ್ಯಾಟಿಕ್ ಆಗಿ ರೀಡ್ ಆಗುತ್ತೆ. ಸೊ ಆ ತರ ಈ ಸಿಮ್ ಎನೇಬಲ್ಡ್ ರೋವರ್ಸ್ ಎಕ್ವಿಪ್ಮೆಂಟ್ ಸುಮಾರು 18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲ್ಲಾ ತಾಲೂಕಿಗೆ ರೋವರ್ಸ್ ಅನ್ನ ಕೊಡುವಂತಹದ್ದು ಟೆಂಡರ್ ಮಾಡ್ತಾ ಇದ್ದೇವೆ. ಹಾಗೆ ನಾನು ಅವ್ರಿಗೆ ಹೇಳಿದ್ದೇನೆ, ಇನ್ನೂ ಟೋಟಲ್ ಸ್ಟೇಷನ್ ಸರ್ವೆ ಮಾಡಲಿಕ್ಕೆ ಬೇಕಾದಂತ ಎಕ್ವಿಪ್ಮೆಂಟ್ ಅನ್ನು ಕೂಡ ಎಲ್ಲಾ ತಾಲೂಕಿಗೆ ಕೊಡಬೇಕು ಅಂತ. ಸೊ ಅದೆಲ್ಲ ಮಾಡೋದ್ರಿಂದ ಕೆಲಸ ಸ್ಪೀಡ್ ಅಪ್ ಆಗುತ್ತೆ. ಸೊ ಆ ಒಂದು ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈಗ